ಈ ವರ್ಷದ ಡಿಸೆಂಬರ್ 10ರಿಂದ ದನಗಳ ಜಾತ್ರೆ ಶುರು ಆಗುತ್ತೆ. ಇಲ್ಲಿ ಪಾಪ ರೈತರು ಎಲ್ಲ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ತೋರಿಸಿ ನೋಡಿ. ಮತ್ತೆ ಇಲ್ಲೊಬ್ರು ರೈತರು ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಹನುಮಂತರಾಜು. ಯಾವೂರಣ್ಣ ನಿಮ್ದು? ನಮ್ದು ಹೆಸರುಗಟ್ಟು ಪಕ್ಕ ಅಗ್ರಹಾರ. ಅಗ್ರಹಾರದಿಂದ ಬಂದಿದ್ದೀರಾ. ಮತ್ತೆ ಇಲ್ಲೇನ್ ಜಾಗಗಳು ಏನ್ ಎಲ್ಲ ಈ ತರ ಕ್ಲೀನ್ ಮಾಡ್ಕೊಂತಿದ್ದೀರಲ್ಲ, ಏನ್ ಸಮಾಚಾರ? ಏನ್ ಮಾಡೋಣ, ಜಾಗ ರೋಡ್ ಸೈಡ್ ಬೇಕು, ಅದಕ್ಕೆ ಏನೋ ಮಣ್ಣು ಹೊಡ್ಸಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಮಣ್ಣು ಹೊಡ್ಸಿದ್ರೆ ಎಷ್ಟಣ್ಣ ಒಂದ್ ಲೋಡ್? ಒಂದ್ ಲೋಡ್ 3,500,000. ಒಂದ್ ಲೋಡ್ 3,500,000. ಏನ್ ಈ ಲಾರಿಯಲ್ಲಿ ಹೊಡ್ಸಿದ್ದು? ನೋಡಿ ಸ್ನೇಹಿತರೆ, ಈ ತರ ಲಾರಿಯಲ್ಲೆಲ್ಲ ಮಣ್ಣು ಹೊಡ್ಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂತ ಇದಾರೆ ಯಜಮಾನ್ರು. ಅಗ್ರಹಾರದಿಂದ ಬಂದಿದ್ದಾರೆ. ಮತ್ತೆ ಇನ್ನೊಂದೇನಂತಂದ್ರೆ, ಈ ಘಾಟಿ ಜಾತ್ರೆ ವಿಶೇಷವಾಗಿ ಓರಿಗಳು. ಅಣ್ಣ ಎಷ್ಟು ಜೊತೆ ಓರಿ ಕೊಡ್ತಾ ಇದೀರಿ ಈ ಸರಿ? ನಾವು 2 ಜೊತೆ ಇವೆ. 2 ಜೊತೆ ಇವೆ. ನೋಡಿ, ಎಲ್ರಿಗೂ ರೋಡ್ ಪಕ್ಕಕ್ಕೆ ಜಾಗ ಬೇಕಂದ್ರೆ ಸಿಗುತ್ತೆ. ಹಂಗೆ ಹಾಗೆ ಜಾಗ ಆಗಿರೋದು. ಮತ್ತೆ ರೈತರು ನಿಮ್ಗೆಲ್ಲ ಒಳ್ಳೆ ಅನುಕೂಲ ಮಾಡ್ಕೊಡ್ತಾರೆ ಇಲ್ಲಿ ಜಾಗಕ್ಕೆ ಏನಕ್ಕೆ ಆಗ್ಲಿ? ಏನು ಇಲ್ಲ, ನಾವು ಅವ್ರನಿಗೆ ಏನೋ ಕೇಳಿ ಮಾಡಿ ಜಾಗ ಬಿಡ್ಸ್ಕೊಂಡು ನೀವು ಮಾಡ್ಬೇಕು. ನೋಡಿ, ಈ ತರ ರೈತರ ಕಷ್ಟ ಇದೇ ತರ ಇರುತ್ತೆ ಪಾಪ. ಅವ್ರು ಸಪೋರ್ಟ್ ಮೇಲೆ ಮಾಡಕ್ಕಾಗಲ್ಲ. ಅವರು ಮಾಡ್ಕೊತೀವಿ. ಹೌದು, ವರ್ಷಕ್ಕೊಂದ್ಸರಿ ಬರ್ತೀರಾ, ಏನೋ ನೀವು ಜಾಗ ರೆಡಿ ಮಾಡ್ಕೊಂತೀರಾ, ಈ ತರ ಓರಿಗಳು ಮಾಡ್ಕೊಂಡು ಹೋಗ್ತೀರಾ. ನೋಡಿ ಸ್ನೇಹಿತರೆ, ಈ ಸರಿ ಸುಂಕ ರಹಿತ ಜಾತ್ರೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಈ ಸತಿ ಏನೋ ಇಲ್ಲ, ಮಾಡೋ ಸುಂಕ ಇಲ್ಲ ಅಂತೆ. ತುಂಬಾ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಇದೇ ತರಾನೇ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದಾರೆ. ನೋಡಿ ಯಾವ ತರ ಇದು ಇಷ್ಟೊಂದು ಕೆಳಗಡೆ ಕಟ್ತಾ ಇದಾರೆ, ಅದು ಏನಕ್ಕೆ ಅಂತ ನನ್ಗೂ ಗೊತ್ತಿಲ್ಲ. ತೋರಿಸ್ತೀನಿ ಬನ್ನಿ, ಹಾಗೆ ಮಾತಾಡ್ಸೋಣ ಇವ್ರ ಹತ್ರ, ಪೆಂಡಲ್ ಕಟ್ಟೋರ ಹತ್ರ. ಅಣ್ಣ ನಮಸ್ಕಾರ. ಅಣ್ಣ, ಏನ್ ನಿಮ್ಮ ಹೆಸರು? ಕೃಷ್ಣ ಅಂತ. ಯಾವ ಊರಿಂದ ಬಂದಿದ್ರಿ ನೀವು? ಪಾಂಡವಪುರದಿಂದ. ಅಣ್ಣ, ಎಷ್ಟು ಈ ತರ ಇದಾಗ್ತಾ ಇದೀರಾ? ಒಂದ್ 20 ಜೊತೆಗೆ ಆಗ್ತಾ ಇದೀವಿ. ಒಂದ್ 20 ಪೆಂಡಲ್. ಅಣ್ಣ, ಇದು ಇಷ್ಟು ಕೆಳಗಡೆ ಕಟ್ಟಿದಿರಲ್ಲ, ಇಲ್ಲಿ ಏನೋ ಮೇಲಕ್ಕೆ ಕಟ್ತೀರಾ? ಇದು ಕೆಳಗಡೆ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು, ವೈಟ್ ಸೀಲಿಂಗ್ ಆತರ ಕಲರ್ ಎಲ್ಲ ಮಾಡ್ಕೊಂಡು ಮೇಲಕ್ಕೆ ಎತ್ತಿ ಕಟ್ತೀವಿ. ಮೇಲಕ್ಕೆ ಎತ್ತಿ ಕಟ್ತೀರಾ? ಪಾಂಡವಪುರದಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ. ನಿಮ್ಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ನೀವೇ ಅಡಿಗೆ ಮಾಡ್ಕೊಂತ ಇದ್ದೀರಾ. ಮತ್ತೆ ಇನ್ನೊಂದು, ಈ ಜಾತ್ರೆಗಳು ಬಂದಾಗ ನೀವ್ ಈ ತರ ಬಂದ್ಬಿಡ್ತೀರಾ ವಲಸೆ ತರ, ಬಟ್ ಇದಕ್ಕೆ ಕೂಲಿ ಎಲ್ಲ ಕೊಡ್ತಾರ ನಿಮ್ಗೆ? ಹೌದಾ? ಮತ್ತೆ ಇನ್ನೊಂದು, ಒಂದು ಪೆಂಡಲ್ಗೆ ಎಷ್ಟಾಗ್ಬೋದು ಅಂದಾಜು? ಜೊತೆ ಮೇಲೆ ಲೆಕ್ಕ ಇರುತ್ತೆ ಅಣ್ಣ. ಜೊತೆ ಮೇಲೆ ನೀವ್ ಯಾವ ತರ ಡಿಸೈನ್ ಮಾಡಿದ್ರೆ ಆತರ? ಉದ್ದ ಮೇಲೆ, ಅಗ್ಲ ಮೇಲೆ, ಹಿಂದೆ ಮುಂದೆ ಎಲ್ಲ, ಹಿಂದೆಗಡೆ 2 ಪೋರ್ಷನ್ 3 ಪೋರ್ಷನ್ ಆತರ ಇರುತ್ತೆ ಅಣ್ಣ. ಹೌದಾ ಅಣ್ಣ? ಮತ್ತೆ ಇನ್ನೊಂದೇನಂತಂದ್ರೆ, ಈ ಜಾತ್ರೆಗೆ ಇದೊಂದೇ ಜಾತ್ರೆಗೆ ಬರ್ತೀರಾ? ಪ್ರತಿಯೊಂದು ಜಾತ್ರೆಗಳು? ಪ್ರತಿ ಜಾತ್ರೆಗೆ ಹೋಗ್ತಾ ಇರ್ತೀರಾ. ಅಣ್ಣ, ನಿಮ್ ಹೆಸರೇನಂದ್ರೆ? ಕೃಷ್ಣ ಅಂತ. ಕೃಷ್ಣ ಅಂತೇಳಿ. ನೋಡಿ ಸ್ನೇಹಿತರ, ಇವರು ಕೂಲಿ ಕಾರ್ಮಿಕರು ಪಾಪ. ಅವ್ರ ಯಜಮಾನ್ರು ಎಲ್ಲ ಕುತ್ಕೊಂಡು ಪಾಪ ಅವ್ರ ಕೆಲಸ ಬಿಟ್ಟಿದ್ದಾರೆ ಇವತ್ತು. ಏನೋ ಹೊಟ್ಟೆ ಪಾಡು, ಇವ್ರದ್ದು ಒಂದು ಜೀವನ. ಎಲ್ರು ನಡೀಲಿ, ಒಳ್ಳೇದಾಗ್ಲಿ. ಅಣ್ಣ, ನಿಮ್ಗೆ ಎಷ್ಟು ಕೊಡ್ಬೋದು ಕೂಲಿ? 800 ರೂಪಾಯಿ ಕೊಡ್ತಾರೆ ಅಣ್ಣ. ದಿನಕ್ಕೆ 800 ರೂಪಾಯಿ. 800 ರೂಪಾಯಿ ಕೊಡ್ತಾರೆ, ಊಟ ತಿಂಡಿ ಕೊಡ್ತಾರೆ. ಎಲ್ಲ ಎಷ್ಟು ಜನ ಬಂದಿದ್ದೀರಾ ಟೋಟಲ್? ಒಂದು 15 ಜನ. ನೋಡಿ ಸ್ನೇಹಿತರೆ, ಇದೇ ತರಾನೇ ಪ್ರತಿಯೊಂದಕ್ಕೂ. ಇಲ್ಲಿ ಸುಮಾರು ಎಷ್ಟು ಪೆಂಡಲ್ ಹೇಳಿದಾರಣ್ಣ ನಿಮ್ಗೆ? 12 ಪೆಂಡಲ್ ಆಯ್ತದೆ. 12 ಪೆಂಡಲ್ ಐತೆ. ಎಲ್ಲ ಇದೇ ತರ ಕೆಳಗಡೆ ಕಟ್ಕೊಂಡು ಮೇಲ್ಗಡೆ ಎತ್ಕೊಂಡು ಹೋಗ್ತಾ ಇದೆ. ಅದು ಎತ್ತದ ಹೇಗಂತ ನನ್ಗೂ ಗೊತ್ತಿಲ್ಲ. ನೀವ್ ಯಾವ ತರ ಎತ್ತೀರೋ ನನ್ಗೂ ಗೊತ್ತಿಲ್ಲ. ಸಪೋರ್ಟ್ ಮರಗಳು ಕೊಟ್ಕೊಂಡು ಅಣ್ಣ, ಮತ್ತೆ ಇನ್ನೊಂದು, ಈ ಪೆಂಡಲ್ ಎಲ್ಲ ಲಗೇಜ್ ಎಲ್ಲ ಹಾಕೊಂಡ್ ಬಂದ್ಬಿಡ್ತೀರಾ? ಹೌದಣ್ಣ, ಲಗೇಜ್ ಎಲ್ಲ ಹಾಕೊಂಡು ದೊಡ್ಡ ವ್ಯಾನ್ ಮಾಡ್ಕೊಂಡು ಬಂದ್ಬಿಡ್ತೀರಾ. ನೋಡಿ ಸ್ನೇಹಿತರೆ, ಇದೇ ತರ ಇರುತ್ತೆ ಇವ್ರ ಕಷ್ಟಗಳು. ಪಾಪ ಯಜಮಾನ್ರು ಕೂಲಿ ನಾಲಿ ಮಾಡ್ಕೊಂಡು ಹೊಟ್ಟೆ ಜೀವನ ಏನ್ ಮಾಡಕ್ಕಾಗಲ್ಲ. ನೋಡಿ, ಇದೇ ತರ ಎಲ್ಲ ಕಟ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಎಲ್ಲ ಡಿಸೈನು ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ತಾರೆ. ಹಾಗೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇನ್ನು ಮುಂದೆ ಇಲ್ಲಿನೇ ತೋರಿಸ್ತೀನಿ ಯಾವ ತರ ಅಂತೇಳಿ. ನೋಡಿ, ಈ ತರ ಎಲ್ಲ ಕಡೆ ಗ್ರೌಂಡ್ ಲೆವೆಲ್ ಕಟ್ಕೊಂಡು ಎಲ್ಲ ಡಿಸೈನ್ ಮಾಡ್ಕೊಂಡು ಮತ್ತೆ ಇದನ್ನ ಮೇಲಕ್ಕೆ ಎತ್ತಾರಂತೆ. ಯಾವ ತರ ಎತ್ತಾರಂತ ನನಗೂ ಗೊತ್ತಿಲ್ಲ, ನೋಡ್ಬೇಕು. ನೋಡಿ, ಇದು ಮರವೇನಪ್ಪನವ್ರದ್ದು. ನೋಡಿ, ಎಲ್ಲ ರೆಡಿ ಮಾಡಿದ್ದಾರೆ. ಅವರು ಬರ್ತೀವಿ ಅಂತ ಹೇಳಿದಾರೆ. ನೋಡೋಣ ಎಷ್ಟೊತ್ತು ಬರ್ತಾರ. ನೋಡಿ, ಇದೇ ತರ ಇರುತ್ತೆ. ಇದನ್ನ ಈ ತರ ರೆಡಿ ಮಾಡಿ, ನೋಡಿ ಯಾವ ತರ ರೆಡಿ ಮಾಡಿ ಮತ್ತೆ ಈ ತರ ಹೈಟ್ ಆಗಿ ಎತ್ಕೊಂತಾರೆ. ಅದು ಯಾವ ತರ ಇರೋ ತೋರಿಸ್ತೀನಿ ಬನ್ನಿ. ನೋಡಿ, JCB ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ತಗೊಂಬಂದು ಇಟ್ಕೊಂಡವ್ರೆ. ನೋಡಿ, ಈ ತರ ಹೈಟ್ ಆಗಿ ಎತ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ನೋಡ್ರಿ, ಪೆಂಡಲ್ ಕೆಲ್ಸಕ್ಕೆ ಬಂದಿರಲ್ಲ ಅವ್ರಿಗೋಸ್ಕರ ಅಡುಗೆ ಮಾಡೋರು ಇರೋ ಭಟ್ರು. ಅಣ್ಣ ನಮಸ್ಕಾರ. ಎಷ್ಟು ದಿವಸ ಆಯ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ? 3 ದಿನ ಆಯ್ತು. ಅಡುಗೆ ಎಲ್ಲ ನಿಮ್ದೇನಾ? ಎಲ್ಲ ಬರೀ ಪೆಂಡಲ್ ಹಾಕೋರ್ಗೆ ಮಾತ್ರ? ಮತ್ತೆ ಏನೇನು ಸ್ಪೆಷಲ್ ಮಾಡ್ತೀರಾ ಎಲ್ಲ ನೀವು? ಹೌದಾ? ಓಕೆ ಅಣ್ಣ, ತುಂಬ ಧನ್ಯವಾದಗಳು. ಪಾಪ ಕೂಲಿ ಆಳುಗಳಿಗೆ ಹೊಟ್ಟೆ ತುಂಬಿಸ್ರಿ. ಯಾವತ್ತೇ ಆಗಲಿ ಎಷ್ಟೇ ಆಗಲಿ ಏನೇ ಇರಲಿ, ಹೊಟ್ಟೆ ತುಂಬಿಸೋ ಜವಾಬ್ದಾರಿ ನಿಮ್ಮದೇ. ಏನು ಬೇಡ, ಪರವಾಗಿಲ್ಲ. ನೋಡಿ, ಇದೇ ಥರ ಎಲ್ಲ ಎತ್ಕೊಂಡಿರ್ತಾರೆ.
ಪಾಪ ಅವರು ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗೆ ತೋರಿಸಿ ಮನೆ ನೋಡಿ, ಮಲ್ಗಕ್ಕೂ ಜಾಗ ಮಾಡ್ಕೊಂಡಿದ್ದಾರೆ ಪಾಪ ಆಳುಗಳಿಗೆ ಎಲ್ಲ ಈ ಥರ ಎತ್ಕೊಂಡು ರೆಡಿ ಮಾಡ್ಕೊತಾರೆ. ತೋರಿಸಿ ಬನ್ನಿ. ಅಕ್ಕ ಏನೋ ಪೂಜೆ ಮಾಡ್ತಾ ಇದ್ದೀರಾ ಪೂಜೆ ಮಾಡ್ತಾರೆ. ಅಕ್ಕ ನೀವು ಹೇಳಿ, ಏನು ಪೂಜೆ ಮಾಡ್ತಾ ಇದ್ದೀರಿ ಇವತ್ತು? ಇದು ಚಪ್ರಕ್ಕೆ ಇದು ಕಂಬ ಉಣ್ಸೋದಕ್ಕೆ ಪೂಜೆ ಮಾಡ್ತಾರೆ. ಕಡ್ಡಿ ಉಣಿಸೋದಕ್ಕೆ ಪೂಜೆ ಮಾಡ್ತಾ ಇದ್ದೀರಾ. ನೋಡಿ ಈ ಥರ ಗುಂಡಿ ಅಗದು ಚಪ್ರಕ್ಕೆ ರೆಡಿ ಮಾಡ್ಕೊಂಡಿದ್ರು ನಮ್ಮ ಸ್ನೇಹಿತರು. ಕಡ್ಡಿನೂ ರೆಡಿ ಇಟ್ಕೊಂಡಾರೆ. ಹೂವು ಎಲ್ಲ ತಗೊಂಬಂದು ಪೂಜೆ ಮಾಡಿ ಒಂದು ಕೂಚ ಕಡ್ಡಿ ನಾಟಿ ಪೂಜೆ ಮಾಡ್ತಾರೆ. ಅದು ಯಾವ ಥರ ಅಂತ ನಿಮ್ಗೆ ತೋರಿಸಿ ಮನಿ. ಮರಕು ನೀರು ಹಾಕ್ಬಿಟ್ಟು ಮರಕುವೆ ಅರ್ಶಿನ ಕುಂಕುಮ ಹಚ್ಚಿ ಇಲ್ಲ. ಕಡ್ಡಿಗೂ ಹಚ್ಚಿ, ಕಡ್ಡಿಗೂ ಅರಿಶಿನ ಕುಂಕುಮ ಹಚ್ಚಿ. ಆಚೆ ಕಡೆ. ಹಾಕೈತೆ ಹಾಕಿದ್ವಿ. ಅಕ್ಕ ಇದೇನಕ್ಕ ಸ್ಪೆಷಲ್ ಗರ್ಕೆ ಹುಲ್ಲು? ಅದು ಗಣೇಶನಂದು ಯಾವುದೇ ವಿಘ್ನ ಯಾವುದೇ ವಿಘ್ನ ಬರದೇ ಇರಲಿ ಅಂತನಾ? ಯಾವುದೇ ವಿಘ್ನ ಬರದೇ ಇರ್ಲಿ ಅಂತ ಹಾ, ಹಾ, ಇದು ಹಾ. ಮಾಡ್ದೆ. ಗರ್ಕೆ ಹುಲ್ಲು ಇಕ್ಕೋದೆ ಅದೇ ಸ್ಪೆಷಲ್ಗೆ. ಎಲ್ಲ ಮನೆಗಳ ಮುಂದೆನೂ ಯಾವ ಹಬ್ಬಗಳು ಹರಿದಿನಗಳಿಗೆ ಇಕ್ಕಿ ಇಕ್ತೀವಿ. ಯಾಕಂದ್ರೆ ಯಾವುದೇ ಥರದ ಕಂಟುಗಳು, ಯಾವುದೇ ಥರ ವಿಘ್ನಗಳು ಬರದೇ ಇರಲಿ ಅಂತೇಳಿ ಇದು ಮಾಡ್ತೀವಿ. ನೋಡಿ ಪೂಜೆ ಮಾಡ್ಬೇಕಂದ್ರೆ ಕೂಚ ನಾಟಿ ದಕ್ಷಿಣೆ ಇಕ್ಬೇಕು. ಇಕ್ಕಿದ್ದಾರೆ ಕಡ್ಡಿ ನಾಟೋರು ಅದನ್ನ ತಗೋತಾರೆ. ಮತ್ತೆ ಹಾಕಿ ಹಾಕಿ ಅಕ್ಕ. ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹಾಕ. ಇರ್ಲಿ ಹಂಗೆ ಹಾಕು. ಇಲ್ಲಂತ ಹಾಕಕ್ಕ ಇನ್ನು ಸ್ವಲ್ಪ. ಸುತ್ತಿಡಿ. ದಂಡಕ್ಕೆ ಸಿಡಿ. ಅದು ಆಳ್ಕಿಚ್ಚೆ ಇದೆ. లేదు దాంట్లో ఉంటుంది చూడు. ಕೈ ಗಾಳಿಗೆ ಇರ್ತದ ಇಲ್ವಾ ಡೌಟ್, ಹುಷಾರಾಗಿ ಇಟ್ಕೊಳ್ರಿ. ಗಾಳಿ ಅಂತ ಇಲ್ಲ. ಇರ್ಲಿ ಇರ್ತದ ಬಿಡ್ರಿ, ಎಲ್ಲಿ ಹೋಗ. ಹಾ ಗಾಳಿ ಜಾಸ್ತಿ ಇದೆ, ಗಾಳಿಯಲ್ಲಿ ನಿಂತ್ಕೊಳ್ಳಲ್ಲ. ಹುಷಾರಾಗಿ ಅನಿಸ್ಕೊಳ್ರಿ. ಎರಡು ಹಚ್ಕೊಳ್ಳೋ ಕೆಳಗೆ ಹಚ್ಕೋಬೇಕು ಸಾಕು. ಗಡ್ಡಿ ತೆಗಿರಿ ಅಣ್ಣ, ಕೈ ಸುಡಿಯುತ್ತೆ ನಿಮ್ದು.
ಪೂಜೆ ಆದ್ಮೇಲೆ ನಿಲ್ಸೋದು. ಪಿಲ್ಲರ್ ಅಂತ ಕಡ್ಡಿ ನಿಲ್ಲಿಸ್ಬೇಡ್ರಿ. ಫೋಟೋ ಅಕ್ಕ ಕಡ್ಡಿ ಉಣಿಸ್ರಿ ಹಂಗೆ ಹಂಗೆ ಕೈ ಇಟ್ಕೊಳ್ರಿ, ಸುಮ್ಮನೆ ಕೈ ಇಟ್ಕೊಳ್ರಿ. ನಾವು ಈ ಎತ್ತುಗಳು ಕಟ್ಟಬೇಕಾದ್ರೆ ನಮ್ದೊಂದು ವಿಚಾರ ಆಚಾರ ಅನ್ನೋದು ಇರ್ತದೆ. ಆ ಆಚಾರದಲ್ಲಿ ಇದು ಒಂದು ನೋಡಿ, ಈ ತರ ಕಡ್ಡಿಗೆ ಕೈ ಮುಗಿದು ನೋಡಿ, ಈ ತರ ಈ ಗುಂಡಿಗೆ ಇಟ್ಟು ಪೂಜೆ ಮಾಡಿದ್ದಾಯ್ತು. ಇಟ್ಟು ಕೂಚ ನಾಟಿ ರೆಡಿ ಮಾಡ್ತಾರೆ. ಮತ್ತೆ ಇದು ಚಪ್ರ ಕಟ್ಟೋದಕ್ಕೆ ಹಸುಗಳಿಗೆ. ಮತ್ತೆ ಅವರು ನಮ್ಮ ನವೀನ್ ಅಣ್ಣ ಅವ್ರು ಇದ್ದಾರೆ, ಅವ್ರ ಹತ್ರ ಒಂದೆರಡು ಮಾತು ಮಾತಾಡೋಣ. ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ. ಬ್ಯಾಗ್ ತಗೊಂಡು ಅದು ಇದವ್ರು ಕೊಟ್ಬಿಡ. ತೆಂಗಿನ ಚಿಪ್ಪು ಒಂದು. ಹಾಂ ಮರಕು ಇಡ್ರಿ. ಅಣ್ಣ ನೀವು ಪೆಂಡಲ್ ಅವರಾ? ಕೊಡ್ಲಾ? ಎಲೆ ಮಾಡಿ ಇಡು. ನಮಸ್ಕಾರ ಅಣ್ಣ. ಅಣ್ಣ ಈ ಸರಿ ಎಷ್ಟು ಜೊತೆ ವರಿ ಕಟ್ತಾ ಇದೀರಾ? ಈ ಸಲ ನಾವು 4 ಜೊತೆ ವರಿ ಕಟ್ತಾ ಇದೀವಿ. ಮೊದ್ಲೊಂದು ಒಂಟಿ ವರಿ ಇತ್ತು, ಆ ಒಂಟಿ ವರಿಗೆ ಅದು ಜಡಿ ಮಾಡಿದ್ರ? ಹಂಗೆ ಇದೆಯಾ? ಮಾಡಲ್ಲ, ಅದು ಮನೆಯಲ್ಲೇ ಇರುತ್ತೆ. ಈ ತರ ಗುದ್ಲಿ ಪೂಜೆ ಮಾಡೋದು ನಮ್ಮ ಆಚಾರ ವಿಚಾರಗಳಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಇದು ಒಂದು. ಯಾಕಂದ್ರೆ ಯಾವ್ದೇ ತರದ ವಿಘ್ನ ಬರಬಾರ್ದು. ಹೌದು, ಇದು ನಮ್ಮ ಹಿಂದೂ ಸಂಪ್ರದಾಯ. ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ನಾವು ಒಂದು ಗೃಹ ಪ್ರವೇಶ ಮಾಡ್ಲಿ, ಮದುವೆ ಆಗ್ಲಿ, ಒಂದ್ ಯಾವ್ದೇ ಶುಭ ಕಾರ್ಯ ಮಾಡ್ಬೇಕಂದ್ರೆ ಚಪ್ರ ಹಾಕ್ಬೇಕು ಅಂದ್ರೆ ಫಸ್ಟ್ ದೇವ್ರ ಮೂಲೆಯಲ್ಲಿ ಒಂದು ಮರ ನಿಲ್ಸಿ ಅದಕ್ಕೆ ಪೂಜೆ ಮಾಡಿ, ನಮ್ಮ ಹಿಂದೂ ಸಂಪ್ರದಾಯದಂತೆ ಗಣೇಶ ಮೂರ್ತಿನ ಕೂರಿಸಿ ಇದ್ ಮಾಡಿ ಪೂಜೆ ಮಾಡಿ ಗರ್ಕೆ ಹೊಲಿಕ್ಕಿ ಪೂಜೆ ಮಾಡ್ತೀವಿ. ಮುಂದಕ್ಕೆ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಸಾಗ್ಲಿ ಅಂತ ಹೇಳಿ ಒಂದು ಕೋರಿಕೆ ಮೇರೆಗೆ ದೇವ್ರಿಗೊಂದು ಭಕ್ತಿ ಸಲ್ಲಿಸಿ ಈ ತರ ಪೂಜೆ ಮಾಡಿ ರೆಡಿ ಮಾಡ್ತೀವಿ. ತುಂಬಾ ಧನ್ಯವಾದಗಳು ನವೀನ್ ಅಣ್ಣವ್ರೆ. ನಮ್ಗಂತೂ ಈ ಸರಿ ಈ ವರ್ಷದ ಜಾತ್ರೆ ಅದ್ದೂರಿ ಅನ್ಸುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಈ ವಿಂಟರ್ ಸೀಸನ್ ಜಾಸ್ತಿ, ಚಳಿನೂ ಜಾಸ್ತಿ ಇದೆ, ಚಳಿ ತುಂಬಾ ಇದೆ ಈ ಸಲ. ಮತ್ತೆ ಈ ಊರಿಗಳ ಹತ್ರ ಇರೋರ್ಗ ಒಂದ್ ಜೊತೆ ಎಕ್ಸ್ಟ್ರಾ ಬೆಡ್ಶೀಟ್ ಕೊಟ್ಟು ಕಳ್ಸಿ, ಬೈಕಂಬೇಡಿ. ಯಾಕಂದ್ರೆ ವ್ಯವಸ್ಥೆ ಈ ಸಲ ನಮ್ಮ ಚಪ್ರದ ಹತ್ರ ಎಲ್ಲಾ ವ್ಯವಸ್ಥೆ ಇರುತ್ತೆ. ಬಂದಂತಹ ಜಾತ್ರೆಗೆ ಬಂದಂತಹ ಎಲ್ಲಾ ರೈತರಿಗೂ ಸಹ ಮಲ್ಗೋಕೆ ವ್ಯವಸ್ಥೆ ಇರುತ್ತೆ ನಮ್ಮ ಚಪ್ರದಲ್ಲಿ. ಈ ಸಲ ಹಿಂದೆಗಡೆ ಇನ್ನೂ ಜಾಗ ಇದೆ, ತುಂಬಾ ಅನುಕೂಲ ಮಾಡ್ತಾ ಇದೀವಿ. ಬಂದವ್ರಿಗೆ ನಮ್ಮ ಚಪ್ರದಲ್ಲಿ ನೈಟ್ ಊಟದ ವ್ಯವಸ್ಥೆನೂ ಮಾಡ್ತೀವಿ ಬಂದಂತ ರೈತರಿಗೆ. ಎಲ್ರಿಗೂ ಅನುಕೂಲ ಆಗಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಗೊಂದು ಧನ್ಯವಾದಗಳು ತಿಳಿಸಿದ್ದೀನಿ ನವೀನವ್ರೆ. ತುಂಬಾ ಧನ್ಯವಾದಗಳು. ಇದೇ ತರ ಮುಂದುವರಿಲಿ. ಇನ್ನು ಮುಂದಿನ ದಿನಗಳು ಹೆಚ್ಚಾಗಿ ಓರಿಗಳು ಕಟ್ರೆ ನಾವು ಕಟ್ತೀವಿ, ಆಯ್ತಾ? ನಮಗೂ ಒಂದು ಆಸೆ ಬಂದಿದೆ ನೆಕ್ಸ್ಟ್ ಟೈಮ್ಗೆ. ನಿಮ್ಮನ್ನ ನೋಡಿ ನಾವು ಕಲಿತಾ ಇದೀವಿ. ತುಂಬಾ ಧನ್ಯವಾದಗಳು ನವೀನವ್ರೆ. ಓಕೆ, ಥ್ಯಾಂಕ್ ಯು. ನೋಡಿ ಪೆಂಡಲ್ಗಳೆಲ್ಲ ರೆಡಿ ಇದ್ದವರು ಘಾಟಿ ಜಾತ್ರೆಗ ಎತ್ತುಗಳು ಕಟ್ಟೋದಿಕ್ಕ ತುಂಬಾ ಖುಷಿ ಅನ್ಸುತ್ತೆ.
ನೋಡ್ರಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಲಾಸ್ಟ್ ಟಾಪಲ್ಲಿ ಎತ್ತಿಕೊಂತಾರೆ. ನೋಡಿ ಯಾವ ಥರ ಇದೆ ಅಂತ ನೀವು ಹೇಳಿ. ಯಾಕಂದ್ರೆ ಈ ಸರಿ ಘಾಟಿ ಜಾತ್ರೆ ಭಾರಿ ಅದ್ದೂರಿಯಾದ ಜಾತ್ರೆ. ನಿಮ್ಗೆ ತೋರಿಸ್ತೀನಿ. ಮುಂದಿನ ದಿನಗಳಲ್ಲಿ ಘಾಟಿ ಜಾತ್ರೆ ಬಗ್ಗೆ ಸವಿರವಾದ ಮಾಹಿತಿ ಮತ್ತು ದನಗಳ ಜಾತ್ರೆ ಬಗ್ಗೆನೂ ಸವಿರವಾದ ಮಾಹಿತಿ ಕೊಡ್ತಾ ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ. ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಾರೋ ನೋಡ್ಕೊಳ್ಳಿ. ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮುಂದಿನ ದಿನಗಳಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಇಲ್ಲಿ ಒಂದೆರಡು ಮಾತುಗಳು ಮಾತಾಡ್ಸೋಣ ಬನ್ನಿರಿ ನಮ್ಮ ಪೆಂಡಲ್ ಯಜಮಾನ್ರ ಹತ್ರ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪ್ರದೀಪ್ ಅಂತ. ಅಣ್ಣ ಎಷ್ಟು ಜೊತೆ ಪೆಂಡಲ್ ತಂದಿದ್ದೀರಿ ಈ ಸರಿ? ಈ ಸರಿ ಒಂದು 25 ಜೊತೆಗೆ ತಂದಿದ್ವಿ. ತುಂಬ ಖುಷಿ ಆಗುತ್ತೆ. ರೈತರಿಗೆ ಏನು ಅನುಕೂಲ ಮಾಡ್ಕೊಡ್ತಾ ಇದ್ದೀರಾ? ನಾವು ಅನುಕೂಲ ಏನಿಲ್ಲ, ನಮಗೆ ಪೆಂಡಲ್ ಹಾಕೊಡು ಅಂತ ಹೇಳ್ತಾರೆ, ನಾವು ಹಾಕೊಡ್ತೀವಿ. ಹೌದು. ನಿಮ್ಮ ಯಜಮಾನ್ರಿಗೆ ಒಂದು ಮಾತು ತಿಳಿಸಿ. ಎಲ್ಲರೂ ರೈತರೇ ಬರೋದು, ಎಲ್ಲರೂ ನೀವು ಹೇಳಷ್ಟೇ ಕೊಡೋಕ್ಕಾಗಲ್ಲ. ಹೌದೌದು, ರೈತರಿಗೆ ಅನುಕೂಲ ಆಗಂಗೆ ಮಾಡ್ಕೊಡಿ ಅಂತ ನಾವು ಹೇಳ್ದಷ್ಟು ಕೊಡಿಕಿಲ್ಲ, ಅವರು ಅದ್ರಲ್ಲೂ ಹಂಗೆ ಹಿಂಗೆ ಮಾಡಿ ಕೊಡ್ತಾರೆ. ಅಣ್ಣ ನಿಮ್ಮ ಹೆಸರು ಏನಂದ್ರೆ? ಪ್ರದೀಪ್ ಅಂತ. ಪ್ರದೀಪ್ ಅಂತ. ಅಣ್ಣ ನಿಮ್ದು ಪಂಡರಪುರನ? ನಾವು ಕಾಣಪ್ಪ ಮೈಸೂರಿಂದ ಅಲ್ಲಿಂದ ಇಲ್ಲಿಗೆ ಬಂದ್ರೆ ವರ್ಷನೂ ಬರ್ತೀವಿ. ನಮ್ಮ ಅಪ್ಪ ಅವ್ರು ಬರ್ತಿದ್ರು, ಅವ್ರು ಬರಕ್ಕಾಗಲ್ಲ, ಈಗ ನಾವು ಬರ್ತಾ ಇದ್ವಿ. ತುಂಬಾ ಸಂತೋಷ ಆಗುತ್ತೆ ಅಣ್ಣ. ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಅಡುಗೆ ಭಟ್ರ ಹತ್ರ ಹೋಗಿ ಮಾತಾಡ್ಸ್ಕೊಂಡ್ ಬಂದೆ. ತುಂಬಾ ಖುಷಿ ಆಗುತ್ತೆ. ಬೇರೆ ಬ್ಯಾಚ್, ನಾವೇ ಬೇರೆ ಬ್ಯಾಚ್. ಓಹೋ ಹಂಗೆ 2 ಬ್ಯಾಚ್ ಇರೋದು. 2 ಬ್ಯಾಚಾ? ಇದು ಸಪ್ರೇಟ್ ಬ್ಯಾಚು. ಹಾ, ತುಂಬಾ ಖುಷಿ ಆಗುತ್ತೆ. ರೈತರಿಗೆ ಇದೇ ತರ ಅನುಕೂಲ ಮಾಡ್ಕೊಡಿ. ಆಯ್ತು. ನೋಡಿ ಇದೇ ತರ ಪಾಪ 2 ಬ್ಯಾಚ್ ಬಂದಾರಂತೆ. ನೋಡೋಣ ಬನ್ನಿ. ತಾತ ಮಾತ್ರ ನನ್ ಡೈಲಾಗ್ ಹೇಳಿಲ್ಲ. ನೋಡಿ ತಾತ ಮಾತ್ರ ಗಂಡ ಬೇರುಂಡ ಇದ್ದಂಗೆ ಡೈಲಾಗ್ಲು ಸಗದಾಗ್ತಾರೆ. ನೋಡಿ ಇಲ್ಲಿ ಒಂದು ಬ್ಯಾಚ್ ಅವರು ಅಡುಗೆ ಮಾಡ್ಕೊಂಡು ಎಲ್ಲ ಇಲ್ಲಷ್ಟೇ ಆಗೋರೆ. ತುಂಬ ಸಂತೋಷ ಆಗುತ್ತೆ. ಇದೇ ಕೊನೆದು ಗುರುವೆ, ಎಲ್ಲ ರೆಡಿ ಮಾಡಿದ್ದಾರೆ.